ಕಯಾಮತ್ ದಿನದಲ್ಲಿ ಇಂತಹ ಜನರು ಬರುತ್ತಾರೆ. ಅಲ್ಲಾಹು ಅಕ್ಬರ್. ಆ ದಿನದ ಬಗ್ಗೆ ನಮ್ಗೆ ಭಯ ಇರಬೇಕು. ಆ ದಿನದ ಬಗ್ಗೆ ನಮ್ಗೆ ಸ್ವಲ್ಪ ಚಿಂತೆ ಇಲ್ಲ, ಭಯ ಇಲ್ಲ. ನಮ್ಗೇನಿದೆ, ನಾಳೆ ಸತ್ತಿ ನಂತರ ನೋಡಂತು ಏನಾಗ್ತೈತಿ. ಅಲ್ಲಿ ಇಂಥ ಪರಿಸ್ಥಿತಿ ಇರ್ತೈತಿ ಕಯಾಮತಿನ ದಿನದ ಬಗ್ಗೆ. ಎಲ್ಲಾರು ಈ ರೀತಿ ಚಿಂತೆಯಲ್ಲಿ ಇರ್ತಾರ. ಸ್ವರ್ಗ ನರಕ ಬಿಟ್ಟು ಬೇರೆ ಏನ್ ಕಾಣಂಗಿಲ್ಲ. ಕುರಾನ್ ನಲ್ಲಿ ಇಲ್ಲಿ ತನಕ ಬಂದಿದೆ, ಮಗ ತಂದೆ ಬಗ್ಗೆ ಚಿಂತೆ ಮಾಡಂಗಿಲ್ಲ, ತಾಯಿ ಮಗನ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಯಾರು ಯಾರಿಗೆ ಸಹಾಯ ಮಾಡಂಗಿಲ್ಲ ಅಂತ ಕಯಾಮತಿನ. ನಾವು ಪ್ರಪಂಚದಲ್ಲಿ ಅಷ್ಟೇ ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಮಕ್ಕಳನ್ನ ಕೇಳ್ತಾ ಇದೀವಿ. ಆದ್ರೆ ಹಕ್ಕಿಕ್ ಇಸ್ಲಾಂನಲ್ಲಿ ಕಾನೂನು ಇದೆ, ಏನಿದೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿ ಮಾಡ್ರಿ. ಆದ್ರೆ ಅಲ್ಲಾಹನ ಪ್ರಾರ್ಥನೆ ಬಿಟ್ಟು ಪ್ರಯತ್ನ ಮಾಡ್ರಿ, ಕಷ್ಟ ಪಡಿರಿ ಅಂತ ಹೇಳಿಲ್ಲ ಕುರಾನ್ನಲ್ಲಿ. ಆ ರೀತಿ ಹೇಳಿಲ್ಲ. ಇವತ್ತು ನಾವು ಏನು ಸ್ವಂತ ಮಗ, ನಮ್ಮ ಮಕ್ಕಳಂತ ನಾವು ಕಷ್ಟ ಪಡ್ಕೊಂಡಿದ್ವಿ, ಅದೇ ನಮ್ಮ ಮಕ್ಕಳು ಬಂದು ನಾಳೆ ನಮ್ಗೆ ಸಹಾಯ ಮಾಡಂಗಿಲ್ಲ. ತಾಯಿ ಮಗನ ಕಡೆ ಓಡಿ ಬರ್ತಾಳಂತೆ, ನನ್ನ ಮಗನೇ 2 ವರ್ಷ ನಾನು ಹಾಲು ಕುಡಿಸಿದ್ದೀನಿ ನಿನ್ಗೆ. ನನ್ನ ಮಗನೇ 9 ತಿಂಗಳ ನಾನು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೆ ನಿನ್ಗೆ. ನನ್ನ ಮಗನೇ ನಿನಗೆ ಊಟ ಮಾಡಕ ಬತ್ತಿದ್ದಿಲ್ಲ, ನಾನು ಕೈ ನೀರು ತಗೊಂಡು ನಿನಗೆ ಊಟ ಮಾಡಿಸ್ತಿದ್ಯಾ, ನೆನಪು ಮಾಡು, ಗೊತ್ತಿದೆ. ಯಾರು ನೀನು? ಆದ್ರೆ ಯಾರು ನೀನು? ನನ್ನ ಮಗನೇ, ಇವತ್ತು ನನಗೆ ಸ್ವಲ್ಪ ಏನಾದ್ರೂ ಪುಣ್ಯ ಕೊಡು. ತಾಯಿ ಮಗನ ಕಡೆ ಹೋಗಿ ಕೇಳ್ತಾನಂತ, ನನ್ನ ಮಗನೇ ಸ್ವಲ್ಪ ಏನಾದ್ರೂ ಪುಣ್ಯ ಕೊಡು, ಇವತ್ತು ಬಾಳು ಡೇಂಜರ್ ಸಮಯ ಬಂದಿದೆ, ಏನಾದ್ರೂ ಪುಣ್ಯ ಕೊಡು. ಮಗ ಹೇಳ್ತಾನಂತೆ, ತಾಯಿ ನೋಡ್ತೀಯನ ಎಂತಹ ಕಾಣಕ್ ಕುಂತಿದ್ ನಮ್ಮ ದೃಷ್ಟಿ ಒಳಗೆ, ಇಂತಹ ಸಮಯ ನಾನು ನಿನ್ಗೆ ಪುಣ್ಯ ಕೊಡ್ಬೇಕು, ಇಲ್ಲಿ ಬೇಡ, ನನ್ನ ಕಡೆ ಪುಣ್ಯ ಇಲ್ಲ, ಕೇಳಕ್ ಹೋಗ್ಬೇಡ. ಮಗ ಹೇಳ್ತಾನಂತೆ ತಂದೆಗೆ, ತಾಯಿಗೆ. ಸ್ವಂತ ಮಗನೇ ಸಪೋರ್ಟ್ ಮಾಡಂಗಿಲ್ಲ ಕಯಾಮದಿನ. ಫೈದಾ ಜಾಅತಿ ಸ್ವಾಖಾ, ಕಯಾಮತ್ ಬಂದಿದ ನಂತರ ಅವಾಗ ಈ ಪರಿಸ್ಥಿತಿ. ಫೈದಾ ಜಾಅತಿ ಸ್ವಾಖಾ ಯೌಮ ಯಫಿರುಲ್ ಮರ್ഉ ಮಿನ್ ಅಖಿ ವ ಉಮ್ಮಿಹಿ ವ ಅಬಿ, ತಾಯಿ ತಂದಿನಿಂದ ಎಲ್ಲಾರು ದೂರ ಓಡಿ ಹೋಗುತ್ತಾರೆ. ವ ಸಾಹಿಬತಿಹಿ ವ ಬನಿ, ಹೆಂಡತಿ ಮಕ್ಕಳು ಕುಟುಂಬಗಳಿಂದ ಎಲ್ಲಾರು ದೂರ ಆಗ್ತಾರಂತೆ ಜನರು. ಒಬ್ಬರಿಗೆ ಒಬ್ರು ಯಾರು ಸಪೋರ್ಟ್ ಮಾಡಂಗಿಲ್ಲ, ಯಾರು ಕಣ್ಣು ಇಡೋದಿಲ್ಲ, ಎಲ್ಲಾರು ಮರಿದ್ ಬಿಡ್ತಾರ. ನನಗೆ ಗೊತ್ತಿಲ್ಲ ನೀನು ಯಾರು ಅನ್ನೋದು. ತಂದೆ ಬಂದು ಕಾಳಿನ ತಳಗ್ ಬೀಳ್ತಾರಂತೆ, ನನ್ನ ಮಗನೇ ನನಗೆ ನೆನಪು ಮಾಡು, ಇವತ್ತು ನಾನು ಕೆಟ್ಟ ಸಂದರ್ಭದಲ್ಲಿ ಇದ್ದೀನಿ, ಪರಿಸ್ಥಿತಿಯಲ್ಲಿ ಇದ್ದೀನಿ, ನಿನಗೆ ಸ್ವಲ್ಪ ಸಹಾಯ ಮಾಡು. ಮಗ ಹೇಳ್ತಾನಂತೆ, ಇಲ್ಲ ಅಪ್ಪಾಜಿ, ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಕೇಳಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ನರಕ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಅಲ್ಲಿ ನರಕ ಸಮೀಪ ಇರ್ತಿತ್ತಂತೆ. ಅದು ಎಂತಹ ನರಕ, ಸುಡ್ಯಾ ಕುಂತಿದ್ದೆ ಬೆಂಕಿ, ಅದರ ಒಳಗೆ ಎಂತಹ ಹಾವು ಚೋಳಗಳು ಇದೆ ಆ ಬೆಂಕಿ ಒಳಗೆ. ಅಂತಹ ಬೆಂಕಿ ನೋಡಿ ಎಲ್ಲಾರು ಜನರು ಭಯ ಪಡ್ಕೋತಾರಂತೆ, ಸ್ವಂತ ಬಗ್ಗೆ ಚಿಂತೆ ಮಾಡ್ತಾರಂತೆ, ಸ್ವಂತ ಬಗ್ಗೆ. ಇವತ್ತು ಉದಾಹರಣೆಗಾಗಿ 10 ಮಂದಿಲಿ ಕುಂದಿರಿ ತಿಳ್ಕೊರಿ ನೀವು, ನಾನು ಯಾರಾದ್ರೂ ಕೊಲೆ ಮಾಡ್ತಾರ ಒಬ್ರು ಯಾರು ಬರ್ಲಿ, ನಿಮ್ಗೆ ನಾನು ಯಾರಾದ್ರೂ ಅವಾಗ ಏನ್ ಮಾಡ್ತಿರ್ತಾರ, ನಾವು ನಮ್ಮ ಜೀವನ ನಾವು ಉಳಿಸ್ಕೋಬೇಕಂತಿದ್ವಿ. ನಮ್ಗೆ ಎಲ್ಲಾರ್ಗಿ ಇಚ್ಚಿರ್ತೈತಿ, ನಾನು ಉಳಿಬೇಕು, ಏನಾದ್ರು ಮಾಡಿ ನಾನು ಉಳಿಬೇಕು, ಒಟ್ಟು ಉಳಿಬೇಕು. ಎಲ್ಲಾರ್ಗಿ ಪ್ರೀತಿ ಇದೆ ತನ್ನ ಜೀವನ ಮೇಲೆ. ಆದ್ರೆ ಕಯಾಮತ್ ದಿನದಲ್ಲಿ ಎಲ್ಲಾರು ತನ್ನ ಬಗ್ಗೆ ಚಿಂತೆ ಮಾಡ್ತಾರ. ನಾನು ಇಂತಹ ನರಕ ಬೆಂಕಿಯಲ್ಲಿ ನಾನು ಬೀಳಬಾರ್ದು, ನಾನು ಹೋಗ್ಬಾರ್ದು, ನಾನು ಸ್ವರ್ಗನಲ್ಲಿ ಹೋಗ್ಬೇಕು. ನನಗೆ ಇಂಥ ಸಂದರ್ಭದಲ್ಲಿ ನನಗೆ ಯಾರು ಬೇಡ, ನನಗೆ ನಾನು ಒಬ್ಬನೇ ಸ್ವರ್ಗದಲ್ಲಿ ಹೋಗ್ಬೇಕು. ಎಲ್ಲಾರು ಬರೀ ಇದೇ ಚಿಂತೆಯಲ್ಲಿ ಇರ್ತಾರ. ಅದೇ ಹೇಳುದು, ಜನರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚದ ನಿಮ್ಗೆ ಕಳಿಸಿದ್ದಾನೆ, ನಮಾಜನ್ನು ಮಾಡ್ರಿ, ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡ್ರಿ, ತಪ್ಪವಾದ ಕೆಲಸಗಳನ್ನು ದೂರ ಆಗ್ರಿ, ಪಾಪನಿಂದ ದೂರ ಆಗ್ರಿ, ಪುಣ್ಯಗೆ ನೀವು ಜಾಸ್ತಿ ಕೆಲಸ ಮಾಡೋ ಪ್ರಯತ್ನ ಮಾಡ್ರಿ. ಅಲ್ಲಾಹನ ಭಯ ಹೃದಯದಲ್ಲಿ ಇಟ್ಕೊರಿ. ಕಯಾಮತ್ ದಿನ ನೆನಪನ್ನು ಇಟ್ಕೊರಿ. ಕಬ್ರಿನಲ್ಲಿ ಹೋಗಬೇಕು, ಸಮಾಧಿ ಒಳಗೆ ನಾವು ಮಲಗಬೇಕು, ಮತ್ತೆ ಎದ್ದೇಳಿ ನಾವು ಅಲ್ಲಾಹನ ಕಡೆ ಉತ್ತರ ಹೋಗಿ ಅಲ್ಲಾಹನ ಬಾರಿಗೆ ಹೋಗಿ ಉತ್ತರವನ್ನು ಕೊಡಬೇಕು. ಅಲ್ಲಾಹ್ ಕೇಳುತ್ತಾನೆ, ಏನೇನ್ ಮಾಡಿ ಬಂದಿದ್ದೀರಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದ್ರು, ಕಯಾಮತ್ ದಿನದಲ್ಲಿ ಬಹಳಷ್ಟು ಪುಣ್ಯವಂತರು ಜನರೇನಿದ್ದಾರೆ, ಕುದುರೆ ಮೇಲೆ ಸವಾರಿ ಮೇಲೆ ಕುಂದರ್ಕೊಂಡು ಬರ್ತಾರಂತೆ ಎಲ್ಲಾರು ಜನರು. ಪಾಪಿ ಜನರು ನಡ್ಕೊಂಡ್ ಬರ್ತಾರಂತೆ ಕಯಾಮತ್ ದಿನದಲ್ಲಿ ನಡ್ಕೊಂಡು. ಎಲ್ಲಾರಿಗೆ ನಿರಾಸೆ ಆಗ್ತೈತಿಂತೆ, ಎಲ್ಲಾರು ನಿರಾಸೆಯಲ್ಲಿ ಇರ್ತಾರಂತೆ ಜನರು. ಕಯಾಮತ್ ದಿನದಲ್ಲಿ ಎಲ್ಲಾರು ನಿರಾಸೆರ್ತಾರ. ಆ ನಡ್ಕೊಂಡ್ ಬಂದಿದ ನಂತರ ಕಯಾಮತ್ ದಿನದಲ್ಲಿ ಎಲ್ಲಾರು ಚಿಂತೆಯಲ್ಲಿ ಇರ್ತಾರ, ಅಲ್ಲಾ ನನಗೆ ನೀರ್ ಬೇಕಾಗಿತ್ತು, ನೀರ್ ಸಿಗತ್ತಿಲ್ಲ, ನೀರ್ ಸಿಗೋತಿಲ್ಲ. ಈ ರೀತಿ ನಿರಾಸೆಯಲ್ಲಿ ಇರ್ತಾರ. ಬರೀ ನೀರ್ ಕೇಳ್ತಾರಂತೆ, ಯಾರಿಗೆ ನೀರ್ ಕೊಡಂಗಿಲ್ಲ. ಬರೀ ಚಿಂತೆಯಲ್ಲಿ ಇರ್ತಾರಂತೆ. ನಮ್ಮ ಲೆಕ್ಕ ಆಗ್ಬೇಕು, ಮೊದ್ಲಿಗೆ ಲೆಕ್ಕ ಆಗ್ಬೇಕು, ನಾವು ಏನ್ ಮಾಡಿದೀವಿ ನಮ್ಮ ಮೊದ್ಲಿಗೆ ನಾವು ನೋಡ್ಕೋಬೇಕು. ಇದೇ ಚಿಂತೆಯಲ್ಲಿ ಇರ್ತಾರಂತೆ ಜನರು. ಯಾರು ಪುಣ್ಯವಂತರಿದ್ರು ಆ ಜನರು ತಕ್ಷಣ ತನ್ನ ಲೆಕ್ಕ ಮುಗಿಸ್ಕೊಂಡು ಸ್ವರ್ಗ ಹೋಗುತ್ತಾರೆ. ಯಾರು ಪಾಪಿ ಇದ್ದರು ಆ ಜನರಿಗೆ ಬಸ್ ನರ್ಕನಲ್ಲಿ ಹಾಕ್ರಿ, ನರ್ಕನಲ್ಲಿ ಕಳಿಸ್ರಿ. ಪುಣ್ಯವಂತರು ಸ್ವರ್ಗದಲ್ಲಿ ಹೋದ್ರು, ಪಾಪಿ ಜನರು ನರಕನಲ್ಲಿ ಹೋದ್ರು. ಇಲ್ಲಿ ತನಕ ಹದೀಸ್ ಮುಬಾರಕ ಬಂದ ಲಾಸ್ಟ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 4 ಪ್ರಶ್ನೆ ಮಾಡೋ ತನಕ, ನೀವು 4 ಪ್ರಶ್ನೆಗೆ ಉತ್ತರ ಕೊಡೋ ತನಕ ನೀವು ಅಲ್ಲಾಹನ ಬಾರಿನ ಯಾರು ದೂರ ಆಗಂಗಿಲ್ಲ. ಒಂದು ಹೆಜ್ಜೆ ಹಿಂದೆ ಮುಂದೆ ಮಾಡಕ್ ಕೊಡಂಗಿಲ್ಲ ಅಂತ ಎಲ್ಲಾರು ಬೀಸ. 4 ಪ್ರಶ್ನೆ ಉತ್ತರ ಕೊಡೋ ತನಕ ನೀವು 4 ಪ್ರಶ್ನೆ ಉತ್ತರ ಕೊಳ್ಳೇಬೇಕಂತ ಅಲ್ಲಾಹನ ಬಾರಿನಲ್ಲಿ. ಅದು 4 ಪ್ರಶ್ನೆ ಯಾವುದು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು ಏನಂತ? ಮೊದಲೇ ಪ್ರಶ್ನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಾಡುತ್ತಾನೆ, ನಿಮ್ಗೆ ನಾನು ಜೀವನ ಕೊಟ್ಟಿದ್ಯಾ, ಯಂಗ್ ವಯಸ್ಸಿನಲ್ಲಿ ಯುವತಿ ಇದ್ರಿ ನೀವು, ಯುವಕರು ಇದ್ರಿ ನೀವು, ಎಲ್ಲಾ ಜನರಿಗೆ ಯಂಗ್ ಇದ್ದ ನಂತರ
ಎಂತಹ ಯಂಗ್ ವಯಸ್ಸು ಸಿಕ್ಕಿದ ನಂತರ ನೀವು ಏನ್ ಮಾಡಿದ್ರಿ? ನೀವು ಎಲ್ಲೇ ಕಳೆದು ಬಂದಿದ್ದೀರಿ ನೀವು? ಈಗ ನಮ್ಮ ಎಷ್ಟು ಪುರುಷರು ಹೆಣ್ಮಕ್ಕಳು ಮುದುಕಿರಾಗಿರಬಹುದು, ನಿಮ್ಮ ಎಲ್ಲರೂ ವಯಸ್ಸು ಬಂದ್ ಹೋಗಿದೆ. ಎಷ್ಟೋ ವರ್ಷ ಹಿಂದೆ ನೀವು ಏನು ಹೆಂಗಿದ್ರಿ? ನೀವು 12 ವರ್ಷ, 25 ವರ್ಷ, 20 ವರ್ಷದಲ್ಲಿ ಎಷ್ಟು ಚಲೋ ಕಾಣ್ತಿದ್ರು ಎಲ್ಲಾರು. ಆ ವಯಸ್ಸಿನಲ್ಲಿ ಏನ್ ಮಾಡಿ ಬಂದಿದ್ದೀರಾ? ಏನ್ ಮಾಡಿ ಬಂದಿದ್ದೀರಾ? ಎಲ್ಲೇ ಕಳೆದು ಬಂದಿದ್ದೀರಾ? ಇದು ಮೊದಲೇ ಪ್ರಶ್ನೆ ನಿಮ್ದು. ನನ್ಗಾಗಿ ನಮಾಜ್ ಮಾಡಿದ್ದೀರಾ? ಏನು ಹಾಗೆ ಕುಂತಿ ಬಂದಿದ್ದೀರಾ ಪ್ರಪಂಚದಲ್ಲಿ? ಇದು ಮೊದಲೇ ಜೀವನದ ಪ್ರಶ್ನೆ ಅಲ್ಲಾಹ್ ರಬ್ಬೀಜ್ ಮಾಡ್ತಾನಂತೆ. ನಮ್ಮ ಯುವಕರು 20, 12, 15, 25 ವರ್ಷದ ಯುವಕರು ಇವತ್ತು ಮಸಜೀದ್ ತುಂಬಬೇಕಾಗಿತ್ತು. ಇವತ್ತು ಮಸಜೀದ್ ಬಿಟ್ಟು ಒಣಿದು ಕಟ್ಟಿ ತುಂಬಾ ಕುಂತಿದಾರ. ಇವತ್ತು ನಮ್ಮ ಯುವಕರು ಹರಾಮ್ನ ಚಟಗಳಿಂದ ದೂರ ಆಗ್ಬೇಕಾಗಿತ್ತು. ನಮ್ಮ ಯುವಕರು ಎಷ್ಟೋ ಹರಾಮ್ನ ಅಡ್ಡಗಳಿಗೆ ಹೋಗಿ ಕುಂತು ಸಮಯ ಕೂಡ ಕುಂತಿದ್ದಾರೆ. ಮೊದಲನೇ ಪ್ರಶ್ನೆ ನಾವು ಎಲ್ಲಾರು ನೆನಪಿಟ್ಕೋಬೇಕು. ಇದು ಯಂಗ್ ವಯಸ್ಸು ನಮ್ಗೆ ಮಜಾ ಮಾಡಕ್ ಕೊಟ್ಟಿಲ್ಲ ಅಲ್ಲಾಹ್ ರಬ್ಬಲ್ ಇಜ್ಜತ್. ಇದು ಮೊದಲೇ ಪ್ರಶ್ನೆ ಆಗುದೇ ನಮ್ಮ ವಯಸ್ಸಿನ ಬಗ್ಗೆ. ನಾನು ವಯಸ್ಸು ಕೊಟ್ಟಿದ್ದೆ ನಿಮ್ಗೆ, ಏನ್ ಮಾಡಿದಿರಾ ಆ ವಯಸ್ಸಲ್ಲಿ? ಆ ಸಮಯದಲ್ಲಿ ಏನ್ ಮಾಡಿ ಬಂದಿದ್ದೀರಾ? ಏನು ಅಂತ ಕೆಲಸ ಮಾಡಿ ಬಂದಿದ್ದೀರಾ? ಮೊದಲೇ ಪ್ರಶ್ನೆ ಅಲ್ಲಾಹ್ ರಬ್ಬಲ್ ಇಜ್ಜತ್ ಮಾಡುತ್ತಾನೆ ಎಲ್ಲರಿಗೆ. ನಮ್ ಕಡೆ ಉತ್ತರ ಇದೆ ಇವತ್ತು. ಯಾ ಅಲ್ಲಾ, 12 ವರ್ಷದಲ್ಲಿ ನಾನು ಏನ್ ಮಾಡಿದ್ಯಾ? 25 ಆಗಿದ ನಂತರ ನಾನು ಏನ್ ಮಾಡಿದ್ಯಾ? ಏನ್ ನಮ್ಗೆ ಗೊತ್ತಿಲ್ಲ. ಹಾಗೆ ನಮ್ಮ ಜೀವನ ಕಳೆ ಹಾಕುತ್ತಿದೆ. ಬರ್ತಾ ಬರ್ತಾ ನಾವು ಮುದ್ಕರ ಹೋಗ್ತಿದೀವಿ. ಎಲ್ಲಾರು ಸಾವಿನ ಸಮೀಪ ಆಗುತ್ತಿದ್ದಾರೆ. ಸಾವಿನ ಸಮೀಪ ಆಗುತ್ತಿದ್ದಾರೆ ಎಲ್ಲಾರು ಜನರು ಬರ್ತಾ ಬರ್ತಾ. ಇದು ಮೊದಲೇ ಪ್ರಶ್ನೆ ಅಲ್ಲಾಹನ ಬಾರಿ ಮಾಡುದು. ಯುವಕರು ಅತಿ ಜಾಸ್ತಿ ನೆನಪಿಟ್ಕೋಬೇಕಾಗಿತ್ತು. ಇವತ್ತು ನಾವು ಯುವಕರಿಗೆ ನೋಡಕ್ ಕುಂತಿದ್ವಿ. ನಮ್ಮ ಯುವಕರು ಸುನ್ನತೆ ಮುಸ್ತಫರ್ ಮೇಲೆ ಪಾಲನೆ ಮಾಡಬೇಕಿತ್ತು. ನಮ್ಮ ಯುವಕರು ಪಕ್ಕ ನಮಾಜಿ ಆಗ್ಬೇಕಿತ್ತು. ನಮ್ಮ ಯುವಕರು ಒಳ್ಳೆ ದಾರಿಯಲ್ಲಿ ಇರಬೇಕಾಗಿತ್ತು. ಇವತ್ತು ನಮ್ಮ ಅತಿ ಜಾಸ್ತಿ ಕೆಟ್ಟ ದಾರಿಯಲ್ಲಿ ಬಂದಿದ್ರು ಯಾರು? ಯುವಕರು ಬಂದಿದ್ದಾರೆ. ತಾಯಿಗೆ ಸರಿಯಾಗಿ ಏನು ಮರ್ಯಾದೆ ಕೊಡಕ್ ಕುಂತಿಲ್ಲ, ತಾಯಿಗೆ ಸರಿಯಾಗಿ ಮಾತಾಡಕ್ ಕುಂತಿಲ್ಲ, ತಾಯಿಗೆ ಪ್ರೀತಿ ಮಾಡಕ್ ಕುಂತಿಲ್ಲ. ಏಕೆಂದ್ರೆ ದೊಡ್ಡವರಾಗಿದ್ದಾರೆ. ಶಕ್ತಿ ಬಂದಿದ್ದು ದುಡಿಯೋದು ಯುವಕರಿಗೆ. ಅವ್ರು ದುಡಿಯಾಕ್ ಕುಂತಿದ್ದಾರೆ. ಇಲ್ಲ, ಅದಕ್ಕೆ ಶಕ್ತಿ ಬಂದ್ಬಿಟ್ಟಿದೆ. ನಮಾಜ್ ಇಲ್ಲ, ರೋಜಾ ಇಲ್ಲ, ಪುಣ್ಯವಾದ ಕೆಲಸ ಇಲ್ಲ. ಎಷ್ಟೋ ಯುವಕರು ಗಾಂಜಾ ಹೊಡ್ಯಾಕ್ ಕುಂತಿದ್ದಾರೆ. ಎಷ್ಟೋ ಯುವಕರು ಸಿಗರೆಟ್ ಕುಡಿಯಾಕ್ ಕುಂತಿದ್ದಾರೆ. ಎಷ್ಟೋ ಯುವಕರು ಶ್ರಾಯವನ್ನು ಕುಡಿಯಾಕ್ ಕುಂತಿದ್ದಾರೆ. ತಾಯಿ ತಂದೆ ಏನು ಫಿಲ್ಡರ್ ಇದ್ದೇ ಮನೆಯಲ್ಲಿ ಇದ್ದಾರೆ. ಅವರು ಏನು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ದೊಡ್ಡಾಗಿದ್ದಾರೆ, ಮಕ್ಕಳು ದೊಡ್ಡಾಗಿದ್ದಾರ. ಏನಾದ್ರೆ ಜಾಸ್ತಿ ಹೇಳಿದ್ರೆ ಮಗ ಮನೆ ಬಿಟ್ಟು ಹೋಗ್ಬಿಡ್ತಾನ. ಇದು ಎಲ್ಲರಿಗೆ ಭಯ ಇದೆ, ಎಲ್ಲರಿಗೆ ಹೆದರಿಕೆ ಇದೆ. ಇಲ್ಲಾಂದ್ರೆ ನನ್ನ ಮಗ ನನ್ಗೆ ಮನೆಯಿಂದ ಹೊರಗಡೆ ಹಾಕ್ತಾನ. ನನ್ನದ್ರೆ ಏನ್ ಜೀವನ ಉಳಿದೈತಿ? ಇನ್ನೊಂದು 10 ವರ್ಷ ನಾನು ಪ್ರಪಂಚ ಇರೋದು. ನನ್ನ ಮಗ ಏನೇನು ಮಾಡಿ ಏನೇನು ಬಿಡಿ, ನಾನು ಏನ್ ಜೀವನ ಐತೆ ಅದು ಮಾಡ್ಕೊಂಡು ನಾನು ಹೋಗ್ತೀನಿ. ಇಷ್ಟೇ ಎಲ್ಲ ತಾಯಿ ತಂದೆ ಗೊತ್ತಿರೋದು. ಇವತ್ತು ನಮ್ಮ ಕೆಟ್ಟ ದಾರಿಯಲ್ಲಿ ಬರೋದು ಜಾಸ್ತಿ ಯುವಕರು. ಯುವಕರು ಜಾಸ್ತಿ ನೆನಪಿಟ್ಕೋಬೇಕು. ಹೆಣ್ಮಕ್ಳಾಗ್ಲಿ ಪುರುಷರಾಗ್ಲಿ ಈ ಮೊದಲೇ ಪ್ರಶ್ನೆ ಮಾಡೋದು ವಯಸ್ಸಿನ ಬಗ್ಗೆ. ನೀವು ಹೆಂಗಿದ್ದೀರಿ, ಏನ್ ಮಾಡಿ ಬಂದಿದ್ದೀರಾ ಹೆಂಗ ವಯಸ್ಸಿನಲ್ಲಿ? ಎರಡನೇ ಪ್ರಶ್ನೆ, ನಿಮ್ಮ ಜೀವನ ನೀವು ಯಾರಿಗಾಗಿ ಮಾಡಿ ಬಂದಿದ್ದೀರಾ? ನಿಮ್ಮ ಜೀವನ, ನಾನು ಇಷ್ಟು ವರ್ಷ ಜೀವನ ಕೊಟ್ಟಿದ್ದೆ ನಿಮ್ಗೆ, 60 ವರ್ಷ ಜೀವನ ಕೊಟ್ಟಿದ್ದೆ. 60 ವರ್ಷ ಹೇಗೆ ಕಳೆದು ಬಂದಿದ್ದೀರಾ? ನೀವು ಮಜಾ ಮಾಡಿ ಬಂದಿದ್ದೀರಾ? ಏನ್ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ? ಏನೋ ನನ್ನ ನನ್ನ ಹಬೀಬಿನ ಸುನ್ನತ್ ಮೇಲೆ ನಡ್ಕೊಂಡು ಹೋಗಿ ಬಂದಿದ್ದೀರಾ? ಏನೋ ಹಾಗೆ ಬಂದಿದ್ದೀರಾ? ಸ್ವಲ್ಪ ಭಯ ಪಡ್ಕೊಂಡಿದ್ದೀರಾ ನನ್ನ ಬಗ್ಗೆ? ಅಲ್ಲಾಹ್ ರಬ್ಬಲ್ ಇಜ್ಜತ್ ಜೀವನ ಬಗ್ಗೆ ಕೇಳ್ತಾರಂತೆ. ಎರಡನೇ ಪ್ರಶ್ನೆ, ಇವತ್ತು ನಮ್ಗೆ 60 ವರ್ಷ ಸಿಕ್ಕಿದ್ರೇನೆ ಒಂದು ದಿನದು ನಮ್ಗೆ ಸರಿಯಾಗಿ ಲೆಕ್ಕ ಇಲ್ಲ. ನಮ್ಮೊಳಗೆ ಒಂದೊಂದು ಸಮಯದು ಲೆಕ್ಕವನ್ನಿಲ್ಲ ನಮ್ ಕಡೆ. 60 ವರ್ಷದ ಲೆಕ್ಕ ನಾವು ಹೇಗೆ ಕೊಡಬೇಕು? ಜನ ಏನ್ ಹೇಳ್ತಾರ? ಎಲ್ಲ ನನಗೆ ಗೊತ್ತಿಲ್ಲ ಎಲ್ಲ. ಮತ್ತು ಮೂರನೇ ಪ್ರಶ್ನೆ, ನಿಮ್ ಕಡೆ ಶಿಕ್ಷಣ ಜ್ಞಾನ ಇತ್ತು, ಅದ್ರ ಮೇಲೆ ಎಷ್ಟು ನೀವು ಪಾಲನೆ ಮಾಡ್ಕೊಂಡು ಬಂದಿದ್ದೀರಾ? ಇವತ್ತು ನೋಡಿದ್ರೆ ಎಲ್ಲರೂ ಜನರು ಹೇಳ್ತಾರ, ನಾನು ಅಷ್ಟು ಡಿಗ್ರಿ ತಗೊಂಡಿದ್ದೇನೆ, ನಾನು ಇಷ್ಟು ಕಾಲೇಜ್ ಕಲ್ತಿದ್ದೇನೆ, ನಾನು ಹಂಗಿದೆ, ನಾನು ಹಿಂಗಿದೆ, ನಾನು ಆಲಿಮು, ನಾನು ಮುಫ್ತಿ, ನಾನು ಹಾಫಿಜ್ ಕುರಾನ್, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನನಗೆ ಇಸ್ಲಾಂ ಧರ್ಮ ಬಗ್ಗೆ ಎಲ್ಲಾ ಗೊತ್ತಿದೆ, ಅದರ ಬಗ್ಗೆ ಎಲ್ಲಾ ಗೊತ್ತಿದೆ, ಅಲ್ಹಮ್ದುಲಿಲ್ಲಾಹ್ ಎಲ್ಲಾ ಗೊತ್ತಿದೆ. ಅದರ ಮೇಲೆ ಎಷ್ಟು ತಾಳ್ಮೆ, ಎಷ್ಟು ಪಾಲನೆ ಮಾಡಿದ್ದೀರಾ? ಶಿಕ್ಷಣ ಇತ್ತು ನಿಮ್ ಕಡೆ, ಅದ್ರ ಮೇಲೆ ನಡ್ಕೊಂಡು ಹೋಗಿದ್ದೀರಾ ನೀವು? ನಮ್ ಎಲ್ಲಾ ಮುಸಲ್ಮಾನ್ ಜನರಿಗೆ ಗೊತ್ತಿದೆ, ನಮ್ಮ ಇಸ್ಲಾಂ ನಲ್ಲಿ ಒಂದು ದಿನದಲ್ಲಿ 5 ಸಮಯದ ನಮಾಜ್ ಫರ್ಜ್ ಇದೆ, ಮಾಡಲೇಬೇಕು. ಎಲ್ಲರಿಗೂ ಗೊತ್ತಿದೆ. ಇದು ಒಂದು ಜ್ಞಾನ ನಮ್ ಕಡೆ, ಎಲ್ಲಾರ ಕಡೆ ಜ್ಞಾನ ಇದೆ, ಶಿಕ್ಷಣ ಇದೆ. ಆದ್ರೆ ನಾವು ಯಾರಾದ್ರೂ ಮಾಡಕ್ ಕುಂತಿದೀವಿ? ನಮಾಜ್ ನಾವು ಮಾಡಕ್ ಕುಂತಿಲ್ಲ. ಒಂದು ಸಮಯದ ನಮಾಜ್ ಮಾಡಕ್ ಸಮಯ ಇಲ್ಲ ಇವತ್ತು. ಇಂತಹ ಪರಿಸ್ಥಿತಿ ನಮ್ದಾಗಿದೆ. ನಿಮ್ ಕಡೆ ಶಿಕ್ಷಣ ಜ್ಞಾನ ಇತ್ತು, ಎಷ್ಟು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಮೇಲೆ? ಇದು ಮೂರನೇ ಪ್ರಶ್ನೆ ಅಲ್ಲಾಹ್ ರಬ್ಬಲ್ ಇಜ್ಜತ್ ಮಾಡ್ತಾನಂತೆ. ಇದರ ಉತ್ತರ ಕೊಡೋ ತನಕ ನೀವು ಹಿಂದೆ ಮುಂದೆ ಸರಿಯೋದಿಲ್ಲ. ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಹಣ ಸಂಪತ್ತಿನ ಬಗ್ಗೆ. ನೀವು ದುಡಿದ್ರಿ, ನೀವು ಜಮಾ ಮಾಡಿದ್ರಿ, ನೀವು ಎಲ್ಲಿಂದ ನೀವು ಜಮಾ ಮಾಡಿದ್ದೀರಾ ಮತ್ತು ಎಲ್ಲಿ ಖರ್ಚು ಮಾಡಿ ಬಂದಿದ್ದೀರಾ? ಕಷ್ಟಪಟ್ಟು ದುಡಿದು ನೀವು ಜಮಾ ಮಾಡಿದ್ದೀರಾ? ಏನ್ ಹರಾಮ್ನ ದುಡಿದು ನೀವು ಜಮಾ ಮಾಡಿದ್ದೀರಾ? ಏನ್ ಬಡ್ಡಿ ಅವರ ಮಾಡಿ ನೀವು ಜಮಾ ಮಾಡಿದ್ದೀರಾ? ಏನ್ ಬೇರೆ ಜನರಿಗೆ ಮೋಸ ಮಾಡಿ ಜಮಾ ಮಾಡಿದ್ದೀರಾ? ಯಾವ ರೀತಿ ಜಮಾ ಮಾಡಿದ್ದೀರಾ ದುಡ್ಡವನ್ನು? ಆದ್ರೆ ಜಮಾ ಮಾಡಿದ್ರು ಮತ್ತು ಎಲ್ಲೇ ಖರ್ಚು ಮಾಡಿ ಬಂದಿದ್ದೀರಾ? ಇವತ್ತು ನಮ್ಮ ದುಡ್ಡು ಮಸಜೀದ್ಗಳಿಗೆ
ಅನಾಥ ಮಕ್ಕಳಿಗೆ, ಬಡವರು ಜನರಿಗೆ, ಮದರ್ಸಗಳಿಗೆ, ಒಳ್ಳೆ ಜನರಿಗಾಗಿ ನಾವು ಖರ್ಚು ಮಾಡಬೇಕಿತ್ತು ಅಲ್ಲಾಹನಿಗಾಗಿ. ಇವತ್ತು ನಮ್ಮ ದುಡ್ಡುಗಳು ಇಂತಹ ಕೆಲಸಗಳಲ್ಲಿ ಖರ್ಚಾಗುತ್ತಿಲ್ಲ. ನಮ್ಮ ದುಡ್ಡು ಹರಾಮಿನ ಚಟಗಳಿಗೆ ಖರ್ಚಾಗುತ್ತಿದೆ. ಹರಾಮಿನ ವಸ್ತುಗಳ ಮೇಲೆ ನಾವು ಖರ್ಚು ಮಾಡಕ್ ಹೊಂದಿದ್ದೀವಿ. ನೀವು ಅಲ್ಲಾಹನ ದಾರಿ ಮೇಲೆ ಖರ್ಚು ಮಾಡಿದ್ರೆ ಅದರ ಲಾಭ ಪ್ರತಿಫಲ ತಗೊಂತೀರಾ. ಅದೇ ದುಡ್ಡು ನೀವೇನಾದ್ರೆ ಒಂದು ತಪ್ಪ ದಾರಿ ಮೇಲೆ ಖರ್ಚು ಮಾಡಿದ್ರೆ ಅದ್ರ ಉತ್ತರ ನೀವು ಕೊಡಲೇಬೇಕು. ಏಕೆ ಖರ್ಚು ಮಾಡಿದಿರಿ ನೀವು? ಯಾರು ಹೇಳಿದ್ರು ನಿಮ್ಗೆ ಖರ್ಚು ಮಾಡ್ರಿ ಅಂತ? ಯಾರು ಹೇಳಿದ್ರು? ಇದು 4 ಪ್ರಶ್ನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ಮಾಡ್ತಾನೆ. ನಾವು ಎಲ್ಲರೂ ಇದು 4 ಪ್ರಶ್ನೆ ನೆನಪಿಟ್ಕೋಬೇಕು. ಮೊದಲೇ ಪ್ರಶ್ನೆ ಯಾವುದು? ನಮ್ಗೆ ವಯಸ್ಸು ಸಿಕ್ಕಿತ್ತು, ಯಂಗ್ ವಯಸ್ಸು. ನಾವು ಎಷ್ಟು ಗಟ್ಟಾಗಿದ್ದೀವಿ? 12, 15, 20, 25 ವರ್ಷದಲ್ಲಿ ನಾವು ಎಷ್ಟು ಚಲೋ ಕಾಣ್ತಿದ್ವಿ. ಆ ವಯಸ್ಸಿನಲ್ಲಿ ನಾವು ಏನೇನ್ ತಪ್ಪು ಮಾಡಿದೀವಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅದರ ಉತ್ತರ ಹೇಗೆ ಕೊಡ್ಬೇಕು ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕು. ನಾವು ಏನು ಉತ್ತರ ಕೊಡ್ಬೇಕು ಅಲ್ಲಾಹನ ಕಡೆ? ಏನು ಉತ್ತರ ಕೊಡ್ಬೇಕು? ಎರಡನೇದು, 60 ವರ್ಷ, 25 ವರ್ಷ, 50 ವರ್ಷ ಜೀವನ ಸಿಕ್ಕಿದೆ. 50 ವರ್ಷ ಜೀವನದಲ್ಲಿ ನಾವು ಏನ್ ಮಾಡಿದೀವಿ? ಸರಿಯಾಗಿ ನಮಾಜ್ ಮಾಡಿದೀವಿ ಇಲ್ಲ, ಮನೆಯಲ್ಲಿ ಸರಿಯಾಗಿ ನಡ್ಕೊಂಡು ಹೋಗಿದೀವಿ ಇಲ್ಲ, ನಾವು ಇಸ್ಲಾಂ ಪ್ರಕಾರ ಇದೀವಿಲ್ಲ, ಅದರ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು. 4ನೇದು, ನಮ್ ಕಡೆ ಎಲ್ಲಾ ಗೊತ್ತಿದೆ, ನಮ್ಗೆ ಎಲ್ಲಾ ಗೊತ್ತಿದೆ, ಇಸ್ಲಾಂ ಬಗ್ಗೆ ಎಲ್ಲ, ಆದ್ರೆ ನಾವು ಪಾಲನೆ ಮಾಡಕ್ ಕುಂತಿಲ್ಲ. ಇದರ ಬಗ್ಗೆ ಉತ್ತರ ಕೊಳ್ಳೇಬೇಕು. 4ನೇ ಪ್ರಶ್ನೆ, ಎಲ್ಲಿಂದ ದುಡಿದು ನೀವು ಜಮಾ ಮಾಡಿದ್ದೀರಾ ಮತ್ತು ಎಲ್ಲಿ ಖರ್ಚು ಮಾಡಿದ್ದೀರಾ? ಇದರ ಬಗ್ಗೆ ಕೊಳ್ಳೇಬೇಕು ಉತ್ತರ. ಇದು 4 ಉತ್ತರಗಳು ಕೊಡೋ ತನಕ ನೀವು ಅಲ್ಲಾಹನ ನಿಂದ ದೂರ ಆಗುವುದಿಲ್ಲ. ಇದ್ರ ಉತ್ತರ ನೀವು ಕೊಟ್ಟಿದ್ದೀರಪ್ಪ ಅಂದ್ರೆ ಅಷ್ಟೇ ನೀವು ಯಶಸ್ವಿ ಆಗೋದು. ಏನಾದ್ರೂ ಉತ್ತರ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನರಕವಾಸಿ ನಾವು ಎಲ್ಲರೂ. ನರಕದ ಬಗ್ಗೆ ನಾನು ಇನ್ಶಾ ಅಲ್ಲಾಹ್ ಇನ್ನೊಮ್ಮೆ ತರಿಸಿ ಕುರಾನ್ ನಾನು ಹೇಳ್ತೀನಿ. ನರಕಾಗಿ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ, ನರಕ ಯಾವ ರೀತಿ ಕಾಣ್ತೈತಿ. ಇವತ್ತು ಪ್ರಪಂಚದ ಬೆಂಕಿ ನಾವು ಏನ್ ನೋಡಕೋತೀವಿ? ಯಾರಾದ್ರೆ ಮನಸ್ಸಾಗ್ತೈತಿ ಬೆಂಕಿ ಮೇಲೆ ನಿಂದಿರೋದಕ್ಕೆ? ಕೈ ಹಿಂಗಿಡೋದಕ್ಕೆ ಮನಸ್ಸಾಗ್ತೈತಿ ಬೆಂಕಿ ಮೇಲೆ? ಯಾರಿಗಂಗಿಲ್ಲ. ಬೆಂಕಿ ಅಂದ್ರೆ ಎಲ್ಲಾರ್ಗು ಭಯ. ಅಯ್ಯೋ ಸುಟ್ಟು ಬೂದಿ ಮಾಡ್ತೈತಿ ಬೆಂಕಿ, ಬೇಡ. ಬೆಂಕಿ ಯಾವ ವಸ್ತು ಬಳಸಬೇಕು ಅದೇ ವಸ್ತು ನಾವು ಬಳಸ್ತೀವಿ. ನಾವು ತಾನೇ ನಮ್ಮ ದೇಹ ಸುಡ್ಕೋಬೇಕಂದ್ರೆ ನಾವು ಸುಡ್ಕೊಂತೀವಿ. ಕೈ ಮೇಲೆ ಏನಾದ್ರೆ ಬೆಂಕಿ ತಗೋತೀವಿ, ತಗೊಳಂಗಿಲ್ಲ. ಎಲ್ಲಾರ್ಗು ಭಯ ಇದೆ. ಬೆಂಕಿ ಅಪ್ಪ ಸುಡಿತೈತಿ ಚರ್ಮ, ಗಾವಾಗಿದ್ರೆ ಮತ್ತು 15-10 ದಿನ ಊಟ ಮಾಡಕ್ ನಮ್ಗೆ ಹಂಗಿಲ್ಲ. ಇದು ಬೆಂಕಿ ಎಲ್ಲಿಂದ ಬಂದಿದೆ ಗೊತ್ತಿದೆ? ನರಕನಿಂದ ಬಂದಿದೆ. ಪ್ರಪಂಚದ ಬೆಂಕಿ ಕೆಂಪದ ನಾವು ಏನ್ ನೋಡ್ತೀವಲ್ಲ, ನರಕನಿಂದನೇ ಬಂದಿದೆ. ಆದ್ರೆ ಹಾಗೆ ಡೈರೆಕ್ಟ್ ನರಕನಿಂದ ಬಂದಿಲ್ಲ. ಪ್ರಪಂಚದ ಬೆಂಕಿ ಇದು ನರಕನಿಂದ ಡೈರೆಕ್ಟ್ ಬಂದಿಲ್ರಿ. ಯಾವ ರೀತಿ ಬಂದಿದೆ? ನರಕನಿಂದ ತೆಗೆದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ನರಕದ ಬೆಂಕಿಗೆ ಪ್ರಪಂಚದಲ್ಲಿ ಕಳಿಸೋದು ಮುಂಚೆ 70,000 ನೀರಿನಿಂದ ತೊಳೆದು ಆಮೇಲೆ ಪ್ರಪಂಚದಲ್ಲಿ ಈ ಬೆಂಕಿಗೆ ಕಳಿಸಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನರಕನಿಂದ ಆ ನರಕದ ಬೆಂಕಿಗೆ ತಗೊಂಡು 70,000 ನೀರಿನಿಂದ ತೊಳೆದಿದ್ದಾನೆ. ಆ ಬೆಂಕಿಗೆ ತೊಳೆದಿದ ನಂತರ ಆಮೇಲೆ ಪ್ರಪಂಚದಲ್ಲಿ ಈ ಬೆಂಕಿ ಬಂದಿದೆ. ಇದ್ರ ಎಷ್ಟು ಡೇಂಜರ್ ಇದೆ ಬೆಂಕಿ. ಏನಾದ್ರೆ ಮನೆಯಲ್ಲಿ ಹಚ್ಚಿದ್ರೆ ಬೆಂಕಿ ಇಡೀ ಮನಿನ ಸುಟ್ಟಿ ಬೂದಿ ಆಗುತ್ತದೆ, ಜನರು ಸುಟ್ಟಿ ಬೂದಿ ಆಗುತ್ತಾರೆ. ಇಂತಹ ಡೇಂಜರ್ ಬೆಂಕಿ, ಬರೀ ಕೆಂಪವಾದ ಬೆಂಕಿ ಇದೆ. 70,000 ನೀರಿಂದ ತೊಳೆದು ಕಳಿಸಿದ್ರೇನೆ ಈ ರೀತಿ ಶಕ್ತಿ, ಈ ರೀತಿ ಡೇಂಜರ್ ಇದೆ ಅಂದರೆ ಮತ್ತು ನರಕದ ಬೆಂಕಿ ಯಾವ ರೀತಿ ಇರಬಹುದು? ಅದರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿದೀವಿ? ಗೊತ್ತಿಲ್ಲ ನಮ್ಗೆ ಏನಿದೆ. ನೋಡಂತೂ ನಾಳೆ ಸತಿ ನಂತರ ನೋಡ್ತೀರಾ ಎಲ್ಲಾ ನೋಡ್ತೀರಾ. ನೋಡಿದ ನಂತರ ಎಲ್ಲಾರ್ಗೆ ನೆನಪು ಮಾಡ್ತೀರಾ. ಐ ನನ್ನ ಮಗನೇ ಬಾ, ಐ ನನ್ನ ಸೊಸಿ ಬಾ, ಐ ನಮ್ಮ ಮಗನೇ ಬಾ. ಯಾರು ಬರಂಗಿಲ್ಲ. ಯಾರು ಬರಂಗಿಲ್ಲ. ನೀ ಕಲಿಬೇಕಾಗಿತ್ತು, ನೀ ತಿಳ್ಕೊಬೇಕಾಗಿತ್ತು. ಇಸ್ಲಾಂ ಅನ್ನೋದು ಏನ್ ತಿಳ್ಕೊಬೇಕಿತ್ತು? ಜೀವನ ಹಾಗೆ ಸಿಕ್ಕಿಲ್ಲ. ನಿನ್ನ ಕಣ್ಣಿನ ಮುಂದೆ ಎಷ್ಟೋ ಜನರು ಸತ್ತರು, ಎಷ್ಟೋ ಜನರು ಹುಟ್ಟರು, ಎಷ್ಟೋ ಜನರು ಬಂದ್ರು, ಎಷ್ಟೋ ಜನರು ಹೋದರು. ಯಾರು ಹೊಳ್ಳಿ ಬಂದಿಲ್ಲ. ಆ ಜನರಿಗೆ ನೋಡಿ ನೀವು ಭಯ ಪಡ್ಕೋಬೇಕಿತ್ತು. ಆದ್ರೆ ನಮ್ಗೆ ಭಯಾನ ಬಂದಿಲ್ಲ. ಮತ್ತೆ ಏನಿದೆ ನಾಳೆ ನೋಡೋಣ ಅಂತ ಹಿಂಗೆ ಹೇಳೋರು ಎಲ್ಲಾರು ಹೋದ್ರು. ನೋಡಾಕ್ ಕುಂತಿದಾರ ಅವರು, ಆದ್ರೆ ಇಲ್ಲಿ ಹೊಳ್ಳಿ ಹೇಳಕ್ ಕುಂತಿಲ್ಲ. ನಮ್ಗೆ ಅವಕಾಶನಿಲ್ಲ ಅವ್ರಿಗೆ ಹೇಳೋದಕ್ಕೆ. ಅಲ್ಲಿ ಅವಕಾಶನೇ ಇಲ್ಲ. ಹೋದ್ರು ಅವ್ರು ಹೇಳೋರು, ಹೋಗಿ ಅಲ್ಲಿ ನೋಡಾಕ್ ಕುಂತಿದಾರ, ಆ ಶಿಕ್ಷೆ ತಗೊಳಕ್ ಕುಂತಿದಾರ ತಗೊಳ್ಳೋರು. ಆದ್ರೆ ಅಂತಹ ಪರಿಸ್ಥಿತಿ ನಮ್ದು ಆಗ್ಬಾರ್ದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜೀವನ ನಮ್ಗೆ ಕೊಟ್ಟಿದ್ದಾನೆ. ಈ ಜೀವನ 60 ವರ್ಷದ ಜೀವನ ಏನಿದೆ, ಹೊಳ್ಳಿ ನಾವು ಏನೇನ್ ಮಾಡಿದೀವಿ ಏನೇನ್ ಮಾಡಿಲ್ಲ ಅದು ಎಲ್ಲ ಅಲ್ಲಾಹನ ಕಡೆ ಉತ್ತರ ನಾವು ಕೊಡಬೇಕು. ಆದ್ರೆ ಎಲ್ಲಾ ಲೆಕ್ಕ ನಾವು ಬರ್ಕೊಂಡು ಇಟ್ಕೋಬೇಕು, ಎಲ್ಲಾ ಲೆಕ್ಕ ನಾವು ಕೊಡಬೇಕು. ಈ ರೀತಿ ನಾವು ಜೀವನ ಕಳಿಬೇಕಿತ್ತು. ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಹಳಷ್ಟು ಗಫೂರ್ ರಹೀಮ್ ಇದ್ದಾನೆ. ಇವತ್ತು ನೀವು ಕೇಳಿದ ನಂತರ ನಿಮ್ಗೆ ಮನಸ್ಸಲ್ಲಿ ಪ್ರಶ್ನೆ ಬರಾಕ್ ಕುಂತಿರಬಹುದು, ಹಾಯ್ ಅಲ್ಲಾ, ಕಯಾಮತ್ತಿನ ದಿನ ಭೂಲೋಕ ಈ ರೀತಿ ಇದೆ ಅಂದರೆ ಈಗ ನಾನು ಇಷ್ಟು ವರ್ಷ ನಾನು ಬಹಳಷ್ಟು ತಪ್ಪು ಕೆಲಸ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ, ಎಷ್ಟೋ ಜನರನ್ನ ಜೀವನ ಶರ್ವನಾಶ ಮಾಡಿದ್ದೇನೆ, ಎಷ್ಟೋ ನಮಾಜ್ ಬಿಟ್ಟಿದ್ದೇನೆ, ಎಷ್ಟೋ ನಾನು ಪಾಪವನ್ನು ಮಾಡಿದ್ದೇನೆ, ಮತ್ತು ಇದಕ್ಕೆ ಮೇಲೆ ಮತ್ತು ನನ್ನ ಪರಿಸ್ಥಿತಿ ಏನಾಗುತ್ತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗಫೂರ್ ರಹೀಮ್ ಇದ್ದಾನೆ. ಇವತ್ತು ರಾತ್ರಿ ಏನಿದೆ ಮಲಗದ ಮುಂಚೆ ತೋಬಾವನ್ನು ಮಾಡ್ರಿ. ಯಾ ಅಲ್ಲಾ, ನಾನು ನಮಾಜ್ ಬಿಡ್ತಿದ್ದೆ ಅಲ್ಲ, ಇವತ್ತಿನ ಮೇಲೆ ನಾನು ನಮಾಜ್ ಬಿಡಂಗಿಲ್ಲ. ಅಲ್ಲ, ಇದಕ್ಕಿಂತ ಮುಂಚೆ ನನ್ನ ಎಷ್ಟು ಪಾಪ ಆಗಿದೆ, ನಾನು ಎಲ್ಲಾ ಪಾಪದಿಂದ ತೋಬಾ ಮಾಡ್ತೀನಿ, ಎಲ್ಲ ಕ್ಷಮೆ ಕೇಳ್ತೀನಿ, ನನಗೆ ಕ್ಷಮೆ ಮಾಡಿಬಿಡಿ ಅಲ್ಲ. ನೀವು ಒಂದು ಸಾರಿ ಏನಾದ್ರೆ ಕ್ಷಮೆ ಕೇಳಿದ್ರೆ
ಹಿಂದೆ ನೀವು ಮಾಡಿರುವ ಎಲ್ಲಾ ಪಾಪ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ಕ್ಷಮೆಯನ್ನು ಮಾಡುತ್ತಾನೆ. ಆದ್ರೆ ನಾವು ಗಟ್ಟು ಧೈರ್ಯ ಮಾಡಿ, ಗಟ್ಟು ನಿಯತ್ ಮಾಡಿ ನಾವು ಕ್ಷಮೆಯನ್ನು ಕೇಳಬೇಕು ಅಲ್ಲಾಹನ ಮಾರ್ಗದಲ್ಲಿ. ठीक है, ಇವತ್ತಿನ ರಾತ್ರಿ ಇನ್ಶಾ ಅಲ್ಲಾಹ್ ತಾಲ ಎಷ್ಟರಾಗಲಿ ಅಲ್ಲಾಹನ ಕಡೆ ತೋಬಾವನ್ನು ಮಾಡಿ. ಎಲ್ಲ